ಶುಭೋದಯ ಮಕ್ಕಳೇ. ಪಾಠ 12 ಪ್ರವಾಸ ಹೋಗೋಣ. ಪ್ರವಾಸ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ನಾವು ವಿಶೇಷ ಇರತಕ್ಕಂಥ ಜಾಗಗಳಿಗೆ ನೋಡೋಕೆ ಹೋಗ್ತೀವಿ. ಪ್ರೇಕ್ಷಣೀಯ ಸ್ಥಳ ಆಗಿರ್ಬೋದು, ಐತಿಹಾಸಿಕ ಸ್ಥಳ ಆಗಿರ್ಬೋದು, ಮತ್ತು ನೀರು ಬೀಳತಕ್ಕಂಥ ಪಕ್ಷಿಗಳಿರ್ತಕ್ಕಂಥದ್ದು, ದೊಡ್ಡ ದೊಡ್ಡ ಕಾಡು, ವನ್ಯಮೃಗಗಳ ಇರಿಸತಕ್ಕಂಥ ಸ್ಥಳ, ಇವೆಲ್ಲ ನೋಡೋಕ್ಕೆ ಹೋಗೋದೇ ಪ್ರವಾಸ. ಇಲ್ಲಿ ಯಾರು ಪ್ರವಾಸ ಹೋದರು, ಎಲ್ಲಿಗೆ ಹೋದರು, ಅಲ್ಲಿ ಏನೇನೆಲ್ಲ ಆಯಿತು ಅಂತ ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಪಾಠಕ್ಕೆ ಬರೋಣ. ಬೇಗೂರಿನ ಪ್ರಾಥಮಿಕ ಶಾಲೆಯ ಮಕ್ಕಳನ್ನು ಶಿಕ್ಷಕರು ಪ್ರವಾಸಕ್ಕೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದರು. ಹೀಗೆ ನಾವು ನಮ್ಮ ಶಾಲೆಗೆ ಹೋಗ್ತೀವಲ್ಲ, ಅದೇ ಥರ ಇಲ್ಲೂ ಒಂದು ಶಾಲೆ ಇದೆ. ಅದು ಬೇಗೂರಿನ ಪ್ರಾಥಮಿಕ ಶಾಲೆ, ಅಂದರೆ ಚಿಕ್ಕ ಮಕ್ಕಳ ಶಾಲೆ ಇದೆ. ಅಲ್ಲಿ ಶಿಕ್ಷಕರು ಅಂದರೆ ಟೀಚರ್ಸು ಮಕ್ಕಳನ್ನು ಪ್ರವಾಸಕ್ಕೆ ಹೊರಸಂಚಾರಕ್ಕೆ ಕರ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ಮಕ್ಕಳ ಇಚ್ಛೆಯಂತೆ ರೈಲಿನಲ್ಲಿ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಡಲು ಸಿದ್ಧರಾಗಿ ರೈಲು ನಿಲ್ದಾಣದ ಹತ್ತಿರ ಬಂದರು. ಮಕ್ಕಳೆಲ್ಲ ಇಷ್ಟಪಡ್ತಾರೆ, ಏನೋ ಶ್ರವಣಬೆಳಗೊಳದ ಗೊಮ್ಮಟ ಮೂರ್ತಿ ನೋಡಬೇಕು, ಅಲ್ಲಿ ನೋಡಬೇಕು ಅಂತ. ಅದಕ್ಕೆ ಎಲ್ಲ ಶಿಕ್ಷಕರು ಸೇರಿ ತೀರ್ಮಾನಿಸ್ತಾರೆ, ಮಕ್ಕಳಿಗೆ ಅವ್ರು ಇಷ್ಟಪಟ್ಟಕ್ಕಂಥ ಸ್ಥಳನೇ ತೋರಿಸೋಣ, ಶ್ರವಣಬೆಳಗೊಳಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಎಲ್ಲಿಗೆ ಬರ್ತಾರೆ, ರೈಲು ನಿಲ್ದಾಣ ಅಂದರೆ ರೈಲು ಬಂದು ನಿಂತ್ಕೊಳ್ಳೋದು ಮತ್ತು ಅಲ್ಲಿಂದ ಹೋಗೋ ಸ್ಥಳಕ್ಕೆ ರೈಲು ನಿಲ್ದಾಣ ಅಂತಾರೆ. ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಆಗ ಶಿಕ್ಷಕರು, ಮಕ್ಕಳೇ ಇವಿಬ್ಬರಂತೆ ಕೈ ಹಿಡಿದು ನನ್ನ ಹಿಂದೆ ಸಾಲಾಗಿ ಬನ್ನಿರಿ, ಈಗ ರೈಲು ನಿಲ್ದಾಣದ ಒಳಗೆ ಹೋಗೋಣ. ಎಲ್ಲ ಮಕ್ಕಳನ್ನ ರೈಲು ನಿಲ್ದಾಣದ ಮುಂದೆ ಕರ್ಕೊಂಡ್ಬಂದಿರ್ತಾರೆ. ಒಳಗೆ ಹೋಗ್ಬೇಕಲ್ಲ, ಯಾರು ಎಲ್ಲೋ ಆ ಕಡೆ ಈ ಕಡೆ ಆಗಬಾರ್ದು ಅಂತೇಳಿ ಇಬ್ಬಿಬ್ಬರೇ ಕೈ ಹಿಡ್ಕೊಂಡು ನನ್ನ ಹಿಂದೆನೇ ಬನ್ನಿರಿ ಅಂತ ಅವರು ಸರ್ ಹೇಳ್ತಾರೆ. ಶಾಲಿನಿ, ಗುರುಗಳೇ ಇದೇನು ಇಷ್ಟುದ್ದ ಜನರ ಸಾಲು ಇದೆ? ಆವಾಗ ಅಲ್ಲಿಷ್ಟೊಂದು ಉದ್ದ ಜನ ನಿಂತಿರ್ತಾರೆ. ಅದನ್ನು ನೋಡಿ ಶಾಲಿನಿ ಕೇಳ್ತಾರೆ, ಇದೇನು ಇಷ್ಟೊಂದು ಜನ ಇದ್ದಾರಲ್ಲ, ಯಾತಕ್ಕಿದು ಸಾಲು ಅಂತ. ಶಿಕ್ಷಕರು, ಅದು ಟಿಕೆಟ್ ತೆಗೆದುಕೊಳ್ಳಲು ನಿಂತಿರುವ ಸಾಲು. ಟಿಕೆಟ್ ತೊಗೊಳ್ಳೋದಂದರೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಟಿಕೆಟ್ ಅಂದರೆ ಪ್ರಯಾಣ ಅಥವಾ ಪ್ರವೇಶಕ್ಕಾಗಿ ಹಣ ಪಡೆದು ಕೊಡುವ ಚೀಟಿ. ಅದಕ್ಕೆ ಎಲ್ಲರೂ ನಿಂತಿರ್ತಾರೆ. ಎಲ್ಲಿಗೆ ಹೋಗಲಿ, ಬಸ್ಸಿಗಾದರೂ ಟಿಕೆಟ್ ತೊಗೋಬೇಕು, ರೈಲಿಗಾದರೂ ಟಿಕೆಟ್ ತೊಗೋಬೇಕು, ಏರೋಪ್ಲೇನ್ಗಾದರೂ ಟಿಕೆಟ್ ತೊಗೋಬೇಕು. ಹಾಗೆ ಇಲ್ಲೂ ಅದು ಸಾಲು ನಿಂತಿದೆ. ನಾನು ಸಹ ನಿಮ್ಮೆಲ್ಲರಿಗೂ ಟಿಕೆಟ್ ತೆಗೆದುಕೊಳ್ಳಲು ಹೋಗುತ್ತೇನೆ. ನಾನು ನಿಮಗೆಲ್ಲ ಟಿಕೆಟ್ ತರಬೇಕಲ್ಲ, ನಾನೇ ಹೋಗಿ ತರ್ತೀನಿ ಅಂತ ಅವ್ರ ಶಿಕ್ಷಕರು ಹೇಳ್ತಾರೆ. ಥಾಮಸ್, ಗುರುಗಳೇ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ? ಇಷ್ಟೊಂದು ಜನ ಇದ್ದಾರಲ್ಲ, ಎಲ್ಲರೂ ನಮ್ಮ ಥರ ಪ್ರವಾಸಕ್ಕೆ ಅಂದರೆ ನೋಡೋಕೆ ಹೋಗ್ತಾ ಇದ್ದಾರಾ ಅಂತ ಕೇಳ್ತಾನೆ. ಶಿಕ್ಷಕರು, ಅವರೆಲ್ಲ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲು ಟಿಕೆಟ್ ತೆಗೆದುಕೊಳ್ಳಲು ನಿಂತಿದ್ದಾರೆ. ಅವರೆಲ್ಲ ಒಂದೇ ಕಡೆ ಹೋಗಲ್ಲ ನಮ್ಮ ಥರ. ಒಬ್ಬೊಬ್ಬರು ಒಂದು ಕಡೆ ಅವರೇನೋ ಕೆಲಸ ಇಟ್ಕೊಂಡು ಬಂದಿರ್ತಾರೆ, ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತಾರೆ, ಕೆಲಸಗಳಿಗೆ ಹೋಗ್ತಾ ಇರ್ತಾರೆ, ಅದಕ್ಕೆ ಟಿಕೆಟ್ ತೊಗೊಳಕ್ಕೆ ನಿಂತಿದ್ದಾರೆ ಅಂತ ಅವರು ಶಿಕ್ಷಕರು ಹೇಳ್ತಾರೆ. ಅಷ್ಟೊತ್ತಿಗೆ ಕೌಸ್ತುಭ ಕೇಳ್ತಾಳೆ, ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಹೇಗೆ ಕೊಡ್ತಾರೆ? ಅವಳಿಗೊಂದು ಅನುಮಾನ ಬರುತ್ತೆ, ಎಲ್ಲರಿಗೂ ಒಂದೇ ಕಡೆ ಟಿಕೆಟ್ ಕೊಡ್ತಾರಲ್ಲ ಹೇಗೆ ಅಂತ. ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ಅಲ್ಲಿ ನೋಡಿ, ಟಿಕೆಟ್ ಕೌಂಟರ್ನಲ್ಲಿ ಕುಳಿತುವವರು ಕಂಪ್ಯೂಟರ್ ಮೂಲಕ ಕೇಳಿದ ಸ್ಥಳಗಳಿಗೆ ಟಿಕೆಟ್ ನೀಡುತ್ತಿದ್ದಾರೆ. ಅಲ್ಲಿ ಕೂತಿರ್ತಾರೆ ಟಿಕೆಟ್ ಕೊಡೋಕ್ಕೆ, ಯಾರ್ಯಾರು ಏನು ಕೇಳ್ತಾರೋ ಆ ಊರಿಗೆ ಕಂಪ್ಯೂಟ್ರಲ್ಲಿ ಪಟ ಹೊಡೆದು ಯಾವ ಊರಿಗೆ ಬೇಕೋ ಆ ಊರಿಗೆ ಅದೆಷ್ಟು ಇರುತ್ತೋ ಅದಕ್ಕೆ ದುಡ್ಡು ತೊಗೊಂಡು ಟಿಕೆಟ್ ಕೊಡ್ತಾ ಇರ್ತಾರೆ ನೋಡ್ರಿ ಅಂತ ಹೇಳ್ತಾರೆ. ಅಬ್ದುಲ್, ಎಲ್ಲರೂ ಒಂದೇ ಕಡೆಯ ರೈಲು ಹತ್ತಬೇಕೇ ಗುರುಗಳೇ? ಅವನಿಗೆ ಅನಿಸುತ್ತಾ ಎಲ್ಲರೂ ಒಂದೇ ಕಡೆ ರೈಲು ಹತ್ತಬೇಕಾ ಅಂತ ಕೇಳ್ತಾನೆ. ಶಿಕ್ಷಕರು, ಇಲ್ಲ ಬೇರೆ ಬೇರೆ ರೈಲುಗಳಿಗೆ ನಿಗದಿತ ಪ್ಲಾಟ್ಫಾರ್ಮ್ಗಳಿರ್ತವೆ, ಅಲ್ಲಿಗೆ ರೈಲು ಬಂದು ನಿಲ್ಲುತ್ತದೆ. ಇದು ಒಂದೊಂದು ಕಡೆ ಹೋಗೋದು ಹಿಂಗೆ ಬಸ್ ಹೆಂಗೆ ಬೇರೆ ಬೇರೆ ಜಾಗದಲ್ಲಿ ನಿಂತಿರುತ್ತೋ, ರೈಲ್ವೆ ನಿಲ್ದಾಣದಲ್ಲಿ ಪ್ಲಾಟ್ಫಾರಮ್ ಇರ್ತವೆ, ಅಲ್ಲೂ ಬೇರೆ ಬೇರೆ ಕಡೆ ರೈಲು ನಿಂತಿರುತ್ತೆ. ನಾವು ಎಲ್ಲಿಗೆ ಹೋಗಬೇಕೋ ಅದು ಯಾವ ಪ್ಲಾಟ್ಫಾರಮ್ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ನಿಂತ್ಕೊಂಡು ನಾವು ಹತ್ಕೊಂಡು ಹೋಗಬೇಕು ಅಂತ ಶಿಕ್ಷಕರು ಹೇಳ್ತಾರೆ. ಮಕ್ಕಳು, ಗುರುಗಳೇ ಪ್ಲಾಟ್ಫಾರಮ್ ಅಂದರೆ ಏನು? ಅದಕ್ಕೆ ಕೇಳ್ತಾರೆ, ಪ್ಲಾಟ್ಫಾರಮ್ ಅಂದರೆ ಏನು ಅಂತ ಮಕ್ಕಳು ಕೇಳ್ತಾರೆ. ಶಿಕ್ಷಕರು, ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರಮ್ ಎನ್ನುತ್ತಾರೆ. ಈಗ ರೈಲು ಬಂದು ನಿಂತ್ಕೊಳ್ಳೋಕೆ ಅದೇ ಜಾಗ, ಅಲ್ಲಿಂದ ಮತ್ತೆ ಹೊರಡೋಕ್ಕೂ ಅದೇ ಜಾಗ, ಅದು ಆ ಸ್ಥಳಕ್ಕೆ ಪ್ಲಾಟ್ಫಾರಮ್ ಅಂತ ಹೇಳ್ತಾರೆ. ಈಗ ಬಸ್ಸಲ್ಲಿ ನೋಡಿದಿರಲ್ಲ, ಅದೇ ಥರ ಇಲ್ಲೂ ರೈಲ್ವೆ ಸ್ಟೇಷನಲ್ಲೂ ಪ್ಲಾಟ್ಫಾರಮ್ ಇದೆ. ಶಾಲಿನಿ, ಯಾವ ರೈಲು ಯಾವ ಪ್ಲಾಟ್ಫಾರಮಲ್ಲಿ ನಿಲ್ಲುತ್ತದೆ ಹೇಗೆ ತಿಳಿಯುವುದು? ಅದಕ್ಕೆ ಎಲ್ಲ ರೈಲು ಒಂದೇ ಥರ ಇರುತ್ತೆ, ಎಲ್ಲಿಗೆ ಹೋಗೋದು, ಯಾವ ಪ್ಲಾಟ್ಫಾರ್ಮ್ ಯಾವುದಿರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಶಾಲಿನಿ ಪ್ರಶ್ನೆ ಮಾಡ್ತಾಳೆ. ಶಿಕ್ಷಕರು, ರೈಲು ಬರುವ ಮೊದಲು ಧ್ವನಿವರ್ಧಕದಲ್ಲಿ ಯಾವ ರೈಲು ಯಾವ ಪ್ಲಾಟ್ಫಾರ್ಮಲ್ಲಿ ನಿಲ್ಲುತ್ತದೆ ಎಂಬುದನ್ನು ಬಿತ್ತರಿಸುತ್ತಿರುತ್ತಾರೆ. ಜೊತೆಗೆ ಹೊರಗಡೆ ಇರುವ ಸೂಚನಾ ಫಲಕದಲ್ಲಿಯೂ ನಮೂದಿಸಿರುತ್ತಾರೆ. ಅದಕ್ಕೆ ರೈಲು ಬರೋಕ್ಕಿಂತ ಮುಂಚೆ ನೀವು ಕೇಳಿರ್ಬೋದು, ಅಲ್ಲಿ ಫೋನಲ್ಲಿ ಮೈಕ್ರೋಫೋನಲ್ಲಿ ಹೇಳ್ತಾ ಇರ್ತಾರೆ ಯಾವುದು ಬರುತ್ತೆ, ಯಾವ ರೈಲು ಬರುತ್ತೆ, ಎಲ್ಲಿಗೆ ಹೋಗುತ್ತೆ, ಎಷ್ಟೊತ್ತಿಗೆ ಬಿಡುತ್ತೆ. ಅಕಸ್ಮಾತ್ ತಡ ಆದ್ರೂ ಅದನ್ನು ಸಹ ನಮಗೆ ವಿವರಣ ತಿಳಿಸ್ತಾ ಇರ್ತಾರೆ. ಅದಕ್ಕೆ ಅವರು ಅದನ್ನೆಲ್ಲ ಹೇಳ್ತಾರೆ. ಅಷ್ಟಲ್ಲದೆ ಹೊರಗಡೆ ಒಂದು ಸೂಚನಾ ಫಲಕ ಇರುತ್ತೆ, ಅದರಲ್ಲಿ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಹೋಗುತ್ತೆ, ಎಷ್ಟೊತ್ತಿಗೆ ಬರುತ್ತೆ, ಯಾವ ರೈಲಿದೆ ಅನ್ನೋದನ್ನು ಅಲ್ಲಿ ಬರೆದಿರ್ತಾರೆ ಅಥವಾ ನಮೂದಿಸಿರ್ತಾರೆ ಅಂತ ಶಿಕ್ಷಕರು ಹೇಳ್ತಾರೆ. ಮುಖ್ಯ ಶಿಕ್ಷಕರು, ಎಲ್ಲರೂ 4ನೆಯ ಪ್ಲಾಟ್ಫಾರ್ಮ್ಗೆ ನಡೆಯಿರಿ, ಅಲ್ಲಿಂದ ನಮ್ಮ ರೈಲು ಹೊರಡುತ್ತದೆ. ಇವರು ಹೋಗತಕ್ಕಂಥ ಸ್ಥಳ ಯಾವ ಪ್ಲಾಟ್ಫಾರ್ಮು, 4ನೇ ಪ್ಲಾಟ್ಫಾರ್ಮು, ಅಲ್ಲಿಗೆ ರೈಲು ಬರುತ್ತೆ, ನಾವೆಲ್ಲರೂ ಅಲ್ಲಿ ಹೋಗೋಣ ಅಂತ ಮುಖ್ಯ ಗುರುಗಳು ಅಂದರೆ ಹೆಡ್ ಮಾಸ್ಟರ್ ಹೇಳ್ತಾರೆ.
ಶಿಕ್ಷಕರು ಇಲ್ಲಿ ನೋಡಿ, ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿ ವ್ಯವಸ್ಥೆಗಳು ಇವೆ. ಅಲ್ಲಿ ನೋಡಿ, ರೈಲ್ವೆ ಸ್ಟೇಷನಲ್ಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ ಅಂದರೆ ನಾವು ಎಲ್ಲಿಗಾರು ಹೋಗಿ ಬರಬೇಕು, ಇನ್ನು ಹೋಗಬೇಕು, ಮೊದಲೇ ಸಮಯ ಇರುತ್ತೆ ಅಂದರೆ ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡಿಬೋದು. ಲಗೇಜ್ ನಮ್ಮ ಏನು ಸಾಮಾನು ಇರುತ್ತೋ ಅದನ್ನೆಲ್ಲ ಅಲ್ಲಿಟ್ಟು ನಾವು ಆರಾಮಾಗಿ ವಿಶ್ರಾಂತಿ ತೊಗೋಬೋದು. ಲಗೇಜಲ್ಲಿಟ್ಟು ಹೊರಗಡೆ ಹೋಗಿ ಬರ್ಬೋದು. ಶೌಚಾಲಯ ಅಂದರೆ ನಮ್ಮ ಅಗತ್ಯಗಳು ತೀರಿಸ್ಕೊಳ್ಳೋಕ್ಕೆ ಬಚ್ಚಲ ಮನೆ, ಲ್ಯಾಟ್ರಿನ್ ರೂಮ್ ಎಲ್ಲ ಇರುತ್ತೆ. ಕುಡಿಯುವ ನೀರು ಮತ್ತು ಅತಿ ಅವಶ್ಯಕ, ಎಲ್ಲರಿಗೂ ನೀರು ಬೇಕೇ ಬೇಕಲ್ಲ ಕುಡಿಯೋಕ್ಕೆ, ಅದು ಇರುತ್ತೆ. ಮತ್ತು ದೂರದಿಂದ ಓಡಾಡೋರಿಗೆ ಊಟ ತಿಂಡಿ ವ್ಯವಸ್ಥೆಗಾಗಿ ಹೋಟೆಲ್ಗಳು ಇವೆ ಅಂತ ಶಿಕ್ಷಕರು ಹೇಳ್ತಾರೆ. ಬೇಗಂ, ಗುರುಗಳೇ, ಈ ರೀತಿ ಕಬ್ಬಿಣದ ಕಂಬಿಗಳನ್ನು ಒಂದರ ಪಕ್ಕ ಒಂದರಂತೆ ಏಕೆ ಜೋಡಿಸಿದ್ದಾರೆ? ಅಲ್ಲಿ ಕಬ್ಬಿಣದ ಕಂಬಿಗಳನ್ನು ನೋಡಿ ಒಂದರ ಪಕ್ಕ ಒಂದು ನೋಡಿ ಯಾಕೆ ಜೋಡಿಸಿದ್ದಾರೆ ಅಂತ ಕೇಳ್ತಾಳೆ. ಶಿಕ್ಷಕರು, ಅವು ರೈಲು ಕಂಬಿಗಳು, ಕಂಬಿಗಳ ಮೇಲೆಯೇ ರೈಲು ಚಲಿಸುತ್ತದೆ. ನಾವೆಲ್ಲ ನೋಡಿದ್ದೀವಲ್ಲ, ರಸ್ತೆ ಮೇಲೆ ಬಸ್ಸು, ಸೈಕಲ್ಲು, ಕಾರು ಎಲ್ಲ ಹೋಗ್ತವೆ. ಆದರೆ ರೈಲು ಹೋಗೋಕ್ಕೆ ರೈಲ್ವೆ ಹಳಿಗಳು, ಕಂಬಿಗಳೇ ಬೇಕೇ ಬೇಕು, ಅದಕ್ಕೆ ರೈಲು ಕಂಬಿಗಳು ಅಂತ ಹೇಳ್ತಾರೆ. ಮಕ್ಕಳು, ಹಾಗಾದರೆ ರೈಲು ಹೋಗಬೇಕಾದರೆ ಕಂಬಿ ಇರಲೇಬೇಕೇ ಗುರುಗಳೇ ಅಂತ ಮಕ್ಕಳು ಕೇಳ್ತಾರೆ. ಕಂಬಿ ಇರಲೇಬೇಕಾ ಅಂತ ಶಿಕ್ಷಕರು, ಹೌದು, ಬಸ್ಸುಗಳಂತೆ ರಸ್ತೆಯಲ್ಲಿಯೂ ಚಲಿಸುವುದಿಲ್ಲ, ರೈಲುಗಳಿಗೆ ಕಂಬಿಗಳು ಬೇಕೇ ಬೇಕು. ರಸ್ತೆ ಮೇಲೆ ಓಡಾಡೋಕ್ಕಾಗೋದಿಲ್ಲ, ರೈಲು ಓಡಬೇಕು ಅಂದರೆ ಕಂಬಿಗಳು ಬೇಕೇ ಬೇಕು ಅಂತ ಉತ್ತರ ಕೊಡ್ತಾರೆ. ಪಲ್ಲವಿ, ಕಂಬಿಗಳು ಇದ್ದಿದ್ದರೆ ನಮ್ಮ ಊರಿಗೂ ರೈಲು ಬರ್ತಿತ್ತು ಅಲ್ಲವೇ ಗುರುಗಳೇ? ಅದಕ್ಕೆ ನಮ್ಮ ಊರಲ್ಲೂ ಕಂಬಿಗಳು ಇದ್ದಿದ್ರೆ ರೈಲು ಬರ್ತಿತ್ತಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಶಿಕ್ಷಕರು, ಹೌದು ಪಲ್ಲವಿ, ನೀನು ಹೇಳುತ್ತಿರುವುದು ಸರಿಯಾಗಿದೆ. ಅದಕ್ಕೆ ಅವ್ರ ಗುರುಗಳು, ಹೌದು, ನಮ್ಮೂರಲ್ಲೂ ಬರ್ತಾ ಇತ್ತು, ರೈಲ್ವೆ ಕಂಬಿಗಳನ್ನು ಹಾಕಿದರೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಬೇಗಂ, ಗುರುಗಳೇ, ನಾನು ಇದುವರೆಗೂ ರೈಲನ್ನೇ ನೋಡಿರಲಿಲ್ಲ, ಅದರ ಶಬ್ದವನ್ನೂ ಕೇಳಿರಲಿಲ್ಲ. ಅಬ್ಬಬ್ಬಾ, ಎಷ್ಟು ಉದ್ದವಾದ ಈ ರೈಲು. ಬೇಗಂ ಇಲ್ಲೇ ಫಸ್ಟ್ನೇ ಸಲ ರೈಲ್ವೆ ಸ್ಟೇಷನಿಗೆ ಬಂದು ರೈಲು ನೋಡ್ತಾ ಹೇಳ್ತಾನೆ, ಸರ್, ನಾನು ನೋಡೇ ಇರಲಿಲ್ಲ ಇದುವರೆಗೂ, ಅದರ ಶಬ್ದನೂ ಕೇಳಿರಲಿಲ್ಲ, ಎಷ್ಟೊಂದು ದೊಡ್ಡದು ಅಂದರೆ ಉದ್ದ ಇದೆಯಲ್ಲ ರೈಲು ಅಂತ ಕೇಳ್ತಾಳೆ. ಕೆನಡಿ, ನಿಮ್ಮದು ಯಾವ ಊರು ಮಕ್ಕಳೇ? ಎಲ್ಲಿಗೆ ಪ್ರವಾಸ ಹೊರಟಿರಿ? ಅಷ್ಟೊತ್ತಿಗೆ ಅಲ್ಲಿ ಯಾರೋ ಮಾತಾಡಿಸ್ತಾರೆ ಕೆನಡಿ ಅನ್ನೋರು. ಯಾವ ಊರು, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಾ ಮಕ್ಕಳೇ ಅಂತ ಕೇಳ್ತಾರೆ. ಕಾವ್ಯ, ನಾವು ಬೇಗೂರು ಶಾಲೆಯವರು ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ದೇವೆ. ಅದಕ್ಕೆ ಕಾವ್ಯ ಉತ್ತರ ಕೊಡ್ತಾಳೆ, ನಾವು ಬೇಗೂರಿಂದ ಬಂದಿದ್ದೀವಿ, ಆ ಶಾಲೆ ಮಕ್ಕಳು, ನಾವು ಶ್ರವಣಬೆಳಗೊಳ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ. ಕೆನಡಿ, ಹೌದೇ, ಎಲ್ಲರೂ ನೋಡಲೇಬೇಕಾದ ಸ್ಥಳ. ನಾನು, ರಾಜು ಮತ್ತು ಈಗಾಗಲೇ ಶ್ರವಣಬೆಳಗೊಳಕ್ಕೆ ಹೋಗಿ ಬಂದೆವು. ಹೌದು, ಪ್ರತಿಯೊಬ್ಬರು ನೋಡಲೇಬೇಕು, ಶ್ರವಣಬೆಳಗೊಳದ ಆ ಮೂರ್ತಿನ ನಾವು ನೋಡಲೇಬೇಕು. ರಾಜು, ಮಧು ಮತ್ತು ನಾವೆಲ್ಲ ಶ್ರವಣಬೆಳಗೊಳ ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ ಆಗಲೇ ಅಂತ ಕೆನಡಿ ಉತ್ತರ ಕೊಡ್ತಾನೆ. ಅಬ್ದುಲ್, ನಾವು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗುತ್ತಿರುವುದು. ಅಬ್ದುಲ್ ಹೇಳ್ತಾನೆ, ನಾವು ಸಹ ಇದೇ ಪ್ರಥಮ ಬಾರಿಗೆ, ನಾನು ನೋಡೇ ಇಲ್ಲ, ಈಗಲೇ ನೋಡ್ತಾ ಇರೋದು ಅಂತ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ಮಧು, ಎಂತಹ ಅದ್ಭುತವಾದ ತಾಣ, ನನಗಂತೂ ಖುಷಿಯಾಯಿತು. ತಾಣ ಅಂದರೆ ಜಾಗ, ಎಷ್ಟೊಂದು ಚೆನ್ನಾಗಿದೆ, ಅದ್ಭುತವಾಗಿದೆ, ನನಗದು ನೋಡಿ ಬಹಳ ಖುಷಿ ಆಯಿತು ಅಂತ ಮಧು ಉತ್ತರ ಕೊಡ್ತಾನೆ. ಕೆನಡಿ, ಅಲ್ಲಿನ ಏಕಶಿಲಾ ಗೊಮ್ಮಟ ಮೂರ್ತಿ, ಆ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯವನ್ನು ನೋಡಲು 2 ಕಣ್ಣುಗಳು ಸಾಲದು. ಕೆನಡಿ ಹೇಳ್ತಾರೆ, ಏಕಶಿಲಾ ಅಂದರೆ ಒಂದೇ ಶಿಲೆ ಒಳಗೆ ಆ ದೊಡ್ಡ ಗೊಮ್ಮಟ ಮೂರ್ತಿನ ಕೆತ್ತಿದ್ದಾರೆ, ಅದು ನೋಡೋಕ್ಕೆ 2 ಕಣ್ಣು ಸಾಲದು. ಮತ್ತು ಬೆಟ್ಟದ ಮೇಲಿಂದ ಇಡೀ ಪ್ರಕೃತಿ ಸುತ್ತಮುತ್ತ ನೋಡಿದ್ರೆ ಪ್ರಕೃತಿ ಸೌಂದರ್ಯ ನೋಡೋಕ್ಕೆ ನಮಗೆ 2 ಕಣ್ಣುಗಳು ಸಾಲದು, ಇನ್ನೂ ಬೇಕಪ್ಪ, ಇನ್ನೂ ನೋಡಬೇಕಪ್ಪ ಅನ್ನೋ ಭಾವನೆ ಬರುತ್ತೆ ಅಂತ ಕೆನಡಿ ಉತ್ತರ ಕೊಡ್ತಾನೆ. ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದ ಕೆನಡಿ, ಮಧು, ರಾಜು ಮಕ್ಕಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು. ಮಕ್ಕಳು ಮಾತಾಡ್ತಾ ಇರ್ಬೇಕಾದ್ರೆ ಇವರೆಲ್ಲ ಯಾರ್ಯಾರು, ಕೆನಡಿ, ಮಧು, ರಾಜು ಎಲ್ಲ ಮಕ್ಕಳೊಂದಿಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಮಕ್ಕಳು, ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಈಗಾಗಲೇ ಅವರಿಗೊಂದ್ಸಲ ಅನುಭವ ಆಗಿರುತ್ತಲ್ಲ, ಬೆಟ್ಟ ಹತ್ತಬೇಕಾದ್ರೆ ನಿಮಗೇನು ಕಷ್ಟ ಆಗಲಿಲ್ವಾ ಅಂತ ಮಕ್ಕಳು ಕೇಳ್ತಾರೆ. ಮಧು, ಬೆಟ್ಟ ಹತ್ತೋ ಹುಮ್ಮಸ್ಸಿನಲ್ಲಿ ಕಷ್ಟ ಗೊತ್ತಾಗಲೇ ಇಲ್ಲ, ನಾವು ಬೆಟ್ಟ ಹತ್ತಬೇಕು, ಗೊಮ್ಮಟೇಶ್ವರ ನೋಡಬೇಕು ಅಂತ ಹುಮ್ಮಸ್ಸು ಅಂದರೆ ಉತ್ಸಾಹದಿಂದ ಹೋಗಿದ್ದಕ್ಕೆ ನಮಗೇನು ಕಷ್ಟ ಗೊತ್ತಾಗಲೇ ಇಲ್ಲ ಅಂತ ಮಧು ಹೇಳ್ತಾನೆ. ಬೇಗಂ, ಅಣ್ಣ, ಬೆಟ್ಟಕ್ಕೆ ಎಷ್ಟು ಮೆಟ್ಟಿಲುಗಳಿವೆ? ಅದಕ್ಕೆ ಎಷ್ಟು ಮೆಟ್ಟಿಲಿದಾವಲ್ಲಿಗೆ ಅಂತ ಬೇಗಂ ಕೇಳ್ತಾಳೆ. ಮಧು, 650 ಮೆಟ್ಟಿಲುಗಳಿವೆ ಎಂದು ಅಲ್ಲಿಯೇ ಬರೆದಿದೆ ಕಣಮ್ಮ, ಅಲ್ಲಿ ಬರೆದಿದ್ದಾರೆ 650 ಮೆಟ್ಲು ಅಂಥೇಳಿ. ಕೌಸ್ತುಭ, ಬೆಟ್ಟದ ಮೇಲೆ ನೀವು ಏನೇನೇ ನೋಡಿದಿರಿ? ನೀವು ಬೆಟ್ಟ ನೋಡಿದಿರಿ ಸರಿ, ಅಲ್ಲೇನೇನು ನೋಡಿದಿರಿ ಅಂತ ಕೇಳ್ತಾಳೆ. ಮಧು, ಮಕ್ಕಳೇ, ಬೆಳಗೊಳ ಬೆಟ್ಟದಲ್ಲಿ ಭರತ, ಬಾಹುಬಲಿ ಹಾಗೂ ಇತರ ತೀರ್ಥಂಕರರ ಮೂರ್ತಿಗಳನ್ನು ನೋಡಿದೆವು. ಅಲ್ಲಿ ಭರತವನ್ನು ಆಳಿದ ಪ್ರಸಿದ್ಧ ಚಕ್ರವರ್ತಿ ಅವನು, ಮತ್ತು ಬಾಹುಬಲಿ ಅಂದರೆ ಅವನದು ಮೂರ್ತಿ ನೋಡಿದ್ವಿ, ಗೊಮ್ಮಟೇಶ್ವರನ ಮೂರ್ತಿ, ಮತ್ತು ಬೇರೆ ತೀರ್ಥಂಕರು ಅಂದರೆ ಜೈನ ಗುರುಗಳ ಮೂರ್ತಿಗಳನ್ನು ನಾವು ನೋಡಿದ್ವಿ. ಅವುಗಳನ್ನು ನೋಡ್ತಿದ್ದರೆ ಭಕ್ತಿಯು ಉಕ್ಕಿ ಬರುತ್ತದೆ, ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಅಲ್ಲಿ ಬಸದಿಗಳು ಸಹ ಇವೆ. ಅಲ್ಲಿ ಇಷ್ಟೆಲ್ಲ ಮೂರ್ತಿಗಳು ಅದು ನೋಡಿದರೆ ತುಂಬ ಅವ್ರ ಮುಖದಲ್ಲಿ ಶಾಂತ ಭಾವನೆ ಎದ್ದು ಕಾಣುತ್ತೆ. ಅಲ್ಲಿ ಬಸದಿ ಅಂದರೆ ಜೈನ ದೇವಾಲಯ, ನಮ್ಮ ದೇವಸ್ಥಾನದೊಳಗೆ ದೇವಸ್ಥಾನ ಅಂತೀವಿ, ಅವರು ಜೈನ ದೇವಸ್ಥಾನಕ್ಕೆ ಬಸದಿಗಳು ಅಂತಾರೆ, ಅವು ಸಹ ಇವೆ ಅಂತ ಮಧು ಉತ್ತರ ಕೊಡ್ತಾರೆ. ಕಾವ್ಯ, ಗುರುಗಳೇ, ಅವರು ಹೇಳಿದ ಸ್ಥಳಗಳ ಬಗ್ಗೆ
ನಮಗೆ ಅಲ್ಲಿಗೆ ಹೋದ ಮೇಲೆ ತಿಳಿಸಿಕೊಡಿ. ಅದಕ್ಕೆ ಕಾವ್ಯ ಹೇಳ್ತಾಳೆ ಗುರುಗಳಿಗೆ, ಇವರೆಲ್ಲ ಎಷ್ಟು ಸ್ಥಳಗಳು ಹೇಳಿದ್ರಲ್ಲ, ನಾವು ಅಲ್ಲಿ ಹೋಗ್ತೀವಲ್ಲ ಅವಾಗ ನಮಗೆ ಅದ್ರ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿಸ್ಕೊಡಿ ಅಂತ ಕಾವ್ಯ ಕೇಳ್ತಾಳೆ. ಶಿಕ್ಷಕರು ನಾವು ಈಗ ಅಲ್ಲಿಗೆ ಹೋಗುತ್ತಿದ್ದೇವಲ್ಲ, ಇನ್ನೂ ಚೆನ್ನಾಗಿ ನಮಗೆ ತಿಳಿಸಿಕೊಡುತ್ತೇವೆ. ಹೆಂಗೂ ನಾವು ಸ್ವತಃ ನೋಡೋಕೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಹೋದಾಗ ನೀವೆಲ್ಲ ಜ್ಞಾಪಕ ಇಟ್ಕೊಂಡಿರಿ, ಅಲ್ಲಿ ನೋಡಿ ತಿಳ್ಕೊಳ್ಳಿ, ನಾನಿನ್ನು ಅದ್ರ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಅಂತ ಶಿಕ್ಷಕರು ಹೇಳ್ತಾರೆ. ಕಾರ್ತಿಕ್, ಅದು ರೈಲು ಬಂದೇ ಬಿಟ್ಟಿತು. ರೈಲ್ವೆ ನಿಲ್ದಾಣದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತುಕತೆ ಮಾಡಿರ್ತಾರೆ. ಅಷ್ಟೊತ್ತಿಗೆ ರೈಲು ಬಂದೇ ಬಿಡ್ತು ಅಂತ ಕಾರ್ತಿಕ್ ಹೇಳ್ತಾನೆ. ರಾಜು, ನಿಧಾನವಾಗಿ ಹೋಗಿ, ಅವಸರ ಬೇಡ, ರೈಲು ಇನ್ನೂ 10 ನಿಮಿಷ ಇಲ್ಲಿ ನಿಲ್ಲುತ್ತದೆ. ಅದಕ್ಕೆ ರಾಜು ಉತ್ತರ ಕೊಡ್ತಾರೆ, ಅರ್ಜೆಂಟ್ ಮಾಡ್ಕೊಂಡು ಓಡೋಗ್ಬೇಡಿ, ಏನು ಮಾಡ್ಕೋಬೇಡಿ, ನಿಧಾನಕ್ಕೆ ಹೋಗಿ, 10 ನಿಮಿಷ ಇಲ್ಲಿ ರೈಲು ನಿಲ್ಲುತ್ತೆ ಅಂತ ಹೇಳ್ತಾನೆ. ಶಿಕ್ಷಕರು, ನಿಲ್ಲಿ, ನಾವು 6ನೇ ಬೋಗಿ ಹತ್ತಬೇಕು, ಅದು ಎಲ್ಲಿ ನಿಲ್ಲುತ್ತದೆ ನೋಡೋಣ, ಯಾವ ಬೋಗಿ ಹತ್ತಬೇಕು ಅಂತ ತಿಳ್ಕೊಂಡು ಅದ್ರ ಹತ್ರ ಹೋಗೋಣ, ಅರ್ಜೆಂಟ್ ಮಾಡಬೇಡಿ, ನಿಂತ್ಕೊಳ್ಳಿ ಅಂತ ಗುರುಗಳು ಹೇಳ್ತಾರೆ. ಮಕ್ಕಳು, ಇಲ್ಲಿ ನೋಡಿ ಗುರುಗಳಿಗೆ 6 ಎಂದು ಬರೆದಿರುವ ಬೋಗಿ ಮುಂದೆ ಹೋಯಿತು. ಅಯ್ಯ, 6 ಅಂತ ಬರೆದಿರೋದಾಗಲೇ ಮುಂದಕ್ಕೆ ಹೋಯ್ತಲ್ಲ ಅಂತ ಮಕ್ಕಳು ಗುರುಗಳಿಗೆ ಹೇಳ್ತಾರೆ. ಶಿಕ್ಷಕರು, ಸರಿ ಬನ್ನಿ, ಅಲ್ಲಿಗೆ ಹೋಗಿ ಹತ್ತಿಕೊಳ್ಳೋಣ, ಅದೆಲ್ಲಿ ನಿಲ್ಲುತ್ತೋ ಅಲ್ಲೂ ಹತ್ಕೊಳ್ಳೋಣ ಅಂತ ಶಿಕ್ಷಕರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ರೈಲು ಹತ್ತಿದರು. ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ರೈಲು ಹೊರಟಿತು. ಎಲ್ಲರೂ ಹತ್ತಿದ್ರು. ಆಮೇಲೆ ರೈಲು ಶಬ್ದ ಮಾಡುತ್ತಲ್ಲ, ಚುಕ್ ಬುಕ್ ಅಂತ, ಅದತ್ತು ಮಾಡ್ಕೊತ ರೈಲು ಆ ಸ್ಥಳನ ಬಿಟ್ಟು ಮುಂದೆ ಹೊರಟಿತು. ಇನ್ನು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಬಹಳಷ್ಟು ಪ್ರಸಿದ್ಧವಾದ ಸ್ಥಳಗಳು ನೋಡೋದಿದೆ. ಅದರಲ್ಲಿ ಇವ್ಯಾವು ತುಂಬ ನಾವು ನೋಡಲೇಬೇಕಾದ ಅತಿ ಅವಶ್ಯಕವಾದ ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ನೋಡಿ, ಇಲ್ಲಿ ಹಂಪೆಯ ಕಲ್ಲಿನ ರಥ ಇದೆ, ಇಲ್ಲಿ ಜೋಗ್ ಫಾಲ್ಸ್ ಇದೆ, ಇಲ್ಲಿ ಬಿಜಾಪುರದ ಗೋಲ್ ಗುಂಬಸ್ ಇದೆ, ಇಲ್ಲಿ ಮೈಸೂರಿನ ಸೇಂಟ್ ಫಿಲೋಮಿನಾ ಕ್ಯಾಥಡ್ರಲ್ ಚರ್ಚ್ ಇದೆ, ಇದು ಮೈಸೂರಿನ ಅರಮನೆ, ಇದು ವಿಧಾನಸೌಧ. ಇವೆಲ್ಲ ನೀವು ನೋಡಲೇಬೇಕು. ನಿಮಗೆ ಸರಿ ಹೋದಾಗ ಹೋಗಿ ನೋಡಿಕೊಂಡು ಅನುಭವ ಪಟ್ಕೊಂಡು ಬನ್ನಿ ಮಕ್ಕಳೇ.